ಹಾಯ್ ಫ್ರೆಂಡ್ಸ್, ಸವಿಯೋ ರುಚಿಗೆ ಸ್ವಾಗತ. ಇಷ್ಟು ದಿನದಿಂದ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಅತ್ತೆ ತೀರೋಗಿದ್ದಾರೆ, ಆದ್ದರಿಂದ ನಾನು ವೀಡಿಯೋ ಮಾಡೋಕ್ಕಾಗಿ ಇನ್ಮೇಲೆ ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಬಂದುಬಿಟ್ಟು ನಾನು ಬ್ರೆಡ್ ಸ್ಯಾಂಡ್ವಿಚ್, ಗ್ರೀನ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಚಟ್ನಿ ರುಬ್ಕೊಂಬರ್ಬಿಡೋಣ. ಈಗ ಒಂದು 3ರಿಂದ 4 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಒಂದು ಸ್ಪೂನ್ ಹುರ್ಗಡ್ಲೆ, ಒಂದು ಚಿಕ್ಕ ಇಂಚಿದು ಶುಂಠಿ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು ಹಿಡಿಯಷ್ಟು ಪುದೀನ, ಅರ್ಧ ನಿಂಬೆಹಣ್ಣು, ಒಂದು ಬೆಳ್ಳುಳ್ಳಿ 4ರಿಂದ ಚಿಕ್ಕದು, ಒಂದು 2-3 ಬೆಳ್ಳುಳ್ಳಿ ತೊಗೊಳ್ಳಿ. ಆಮೇಲೆ ಜೀರಿಗೆ ಪುಡಿ ಕಾಲು ಟೀ ಸ್ಪೂನು, ಚಾಟ್ ಮಸಾಲೆ ಕಾಲು ಟೀ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಇಷ್ಟು ಹಾಕ್ಕೊಂಡು ರುಬ್ಕೊಂಬರೋಣ. ನೋಡಿ ಎಲ್ಲ ಹಾಕಿದ್ದೀನಿ. ನೋಡಿ, ಇದು ಚಾಟ್ ಮಸಾಲ, ಜೀರಿಗೆ ಪುಡಿ, ಉಪ್ಪು ಎಲ್ಲ ಹಾಕ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕಿ ಸ್ವಲ್ಪ ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಸ್ವಲ್ಪ ನೀರು ಹಾಕಬೇಕು. ನೋಡಿ, ಇಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈಗ ಹೆಂಗೆ ಮಾಡೋದು ನೋಡೋಣ ಬನ್ನಿ. ನಾನು 2 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ. ಇದು ಬಟರ್ ತೊಗೊಂಡಿದ್ದೀನಿ. ಇದನ್ನು ಇದು ಮಾಡಬೇಕು. ಅದರಲ್ಲಿ ಬಟರ್ ತೊಗೊಂಡಿದ್ದೀನಿ. ಈ ಥರ ಬಳಿಬೇಕು. ಸ್ವಲ್ಪ ಗಟ್ಟಿಯಾಗಿದೆ. ಬಟರ್ನ ಬಳ್ದಿದ್ದೀನಿ. ಈಗ ಚಟ್ನಿ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳು ಇಷ್ಟವಾಗಿ ತಿಂತಾರೆ. ಮನುಷ್ಯ ಹಾಸ್ಪಿಟ್ಲಿಗೆ ಹೋದರೆ ಆರೋಗ್ಯದಿಂದ ಬಂದ್ರೇ ಚೆಂದ. ಸ್ವಲ್ಪ ಎಡವಟ್ಟಾಯ್ತಂದರೆ ಕಷ್ಟ. ಈಗ ಚಟ್ನಿ ಹಾಕಿದ್ದೀನಿ. ಈಗ ಮೇಲೆ ಚೀಸ್ ಹಾಕ್ತಾಯಿದ್ದೀನಿ. ಚೀಸ್ ತುರ್ಕೊಂಡಿರೋದು ನೋಡಿ. ಮೇಲೆ ಈ ಥರ ಒಂದು ಬ್ರೆಡ್ ಇಡ್ತಾಯಿದ್ದೀನಿ. ತವಾ ಸ್ಲೋ ಎಲ್ಲ ಇಡಬೇಕು. ಬೆಣ್ಣೆ ಹಾಕಿದ್ದೀನಿ. ಸ್ವಲ್ಪ ಕರಗಲಿ. ಸ್ಟವ್ ಮೀಡಿಯಮ್ ಎಲ್ಲ ಇರಲಿ. ಈಗ ಒಂದು ಸೈಡು ಸ್ಲೋ ಆಗೇ ಇರಲಿ. ಮೇಲೆ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ತಿರುಗಿಸ್ತಾ ಇದ್ದೀನಿ. ನೋಡಿ, ಈ ಥರ ರೋಸ್ಟ್ ಆಗಬೇಕು. ಇನ್ನೊಂದು ಸೈಡ್ ಅದೇ ಮೀಡಿಯಮ್ ಎಲ್ಲ ಇರಬೇಕು.